ಈಗ ಪಶ್ಚಿಮ ಬಂಗಾಳದ ಪೊಲೀಸರು ಕೂಡ ಎಲೆಕ್ಷನ್ ಕಮಿಷನ್ ಮಾತು ಕೇಳಕತ್ತಾರ. ಸಾವಿರಾರು ಮಂದಿ ಟಿಎಂಸಿ ಗೂಂಡಾಗಳನ್ನ ಅರೆಸ್ಟ್ ಮಾಡ್ಯಾರ. ಎರಡನೇ ಹಂತದ ಎಲೆಕ್ಷನ್ ಮೊದಲಿನಂಗಿರಂಗಿಲ್ಲ. ಮಮತಾಕ್ಕನ ಭದ್ರಕೋಟೆಯನ್ನ ಅಡಗಾಡಿಸ್ತಾರೇನು ಬಿಜೆಪಿ ಅವರು? ಮಮತಾಕ್ಗ 3 ದಿನದ ಡೆಡ್ ಲೈನ್ ಕೊಟ್ಟು ನೋಟಿಸ್ ಬಂದೈತಿ. ಈ ಸಲ ಟಿಎಂಸಿ ಮತ್ತ ಮುಸ್ಲಿಮರ ಗೂಂಡಾಗಿರಿ ಪಶ್ಚಿಮ ಬಂಗಾಳದಾಗ ನಡೆಯೋದಿಲ್ಲ. ನಾಳೆ ಪಶ್ಚಿಮ ಬಂಗಾಳದಾಗ ಎರಡನೇ ಹಂತದ ಮತದಾನ ನಡೆಯೋದೈತಿ. ಈಗಲ್ಲಿ ಎಲೆಕ್ಷನ್ ಕಮಿಷನ್ ಬಹಳಷ್ಟು ಅಲರ್ಟ್ ಆಗೈತಿ. ಮೊದಲನೇ ಹಂತದಾಗ ಏನೆಲ್ಲ ಅಡೆತಡೆಗಳಾದವಲ್ಲ, ಅದು ಎರಡನೇ ಹಂತದ ಎಲೆಕ್ಷನ್ ಸಂದರ್ಭದಾಗ ಆಗಬಾರ್ದು ಅಂತ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ತಗೊಳತೈತಿ. ಮೊದಲನೇ ಹಂತದಾಗ ಯಾರ್ಯಾರೆಲ್ಲ ಗೂಂಡಾಗಿರಿ ತೋರಿಸಿದ್ರು, ಎಲೆಕ್ಷನ್ ಕಮಿಷನ್ಗೆ ವಿರುದ್ಧವಾಗಿ ನಡ್ಕೊಂಡಿದ್ರು, ಅವರನ್ನು ಕೂಡ ಅರೆಸ್ಟ್ ಮಾಡಿಸೋ ಕೆಲಸ ಮಾಡೈತಿ. ನೀವು ನೋಡಿದ್ರಿ, ಮುರ್ಷಿದಾಬಾದ್, ಮಾಲ್ಡಾ, ಬೋಲ್ಪುರ್ ಹಿಡಿದು ಸಾಕಷ್ಟು ಮುಸ್ಲಿಂ ಮೆಜಾರಿಟಿ ಇರೋ ಏರಿಯಾದಾಗ ಯಾವ ರೀತಿ ಓಟ್ ಹಾಕಕ್ಕೆ ಹೋದವ್ರನ್ನ ತಡೆಯಾಕತ್ತಿದ್ರು, ಎಲೆಕ್ಷನ್ ನಿಂತಿರೋ ಅಭ್ಯರ್ಥಿ ಮೇಲೆ ಹಲ್ಲೆ ಮಾಡಾಕತ್ತಿದ್ರು, ಎಷ್ಟು ಕೆಟ್ಟದಾಗಿ ಅಟ್ಟಹಾಸ ಮೆರೆಯಾಕತ್ತಿದ್ರು. ಎಲೆಕ್ಷನ್ ಕಮಿಷನ್ ಅಂಜಿಕಿನ ಇಲ್ದಂಗ ಹೆಂಗಿದ್ರು. ಎಷ್ಟೋ ಕಡೆ EVMನ ರೀಪ್ಲೇಸ್ ಮಾಡೋ ಪ್ರಯತ್ನ ಪಟ್ಟರು, ಏನೇನೆಲ್ಲ ಮಾಡಿದ್ರು. ಅದೆಲ್ಲ ಈಗ ರಿಪೀಟ್ ಆಗಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮ ವಹಿಸಾಕತ್ತಾರೆ. ಹೆಂಗಾಗ್ಬಿಟ್ಟೈತಿ ಮಮತಾಕ್ಕನ ಪರಿಸ್ಥಿತಿ ಅಂದ್ರ, ಎಲೆಕ್ಷನ್ ಕಮಿಷನರ್ ಯಾಕೆ ಬಂತು ವೆಸ್ಟ್ ಬೆಂಗಾಲ್ಗ ಅನ್ನಕತ್ತು ಬಿಟ್ಟಾರ. ಈಗಾಗಲೇ 36 ಗಂಟೆ ಒಳಗ 1543 ಮಂದಿಯನ್ನ ವಶಕ್ಕೆ ಪಡಿಸ್ಕೊಂಡಾರ ಪೊಲೀಸರು. ಅದ್ರಾಗ 1095 ಮಂದಿ ಮೇಲೆ ಕೇಸ್ ದಾಖಲಾಗೈತಿ. ಯಾವ ಆಧಾರದ ಮೇಲೆ ಕೇಸ್ ದಾಖಲಾಗೈತಿ ಅಂದ್ರ, ಮೊದಲನೇ ಹಂತದ ಎಲೆಕ್ಷನ್ ಟೈಮ್ನಾಗ ಗಲಾಟೆ ಮಾಡಿದವರ ಫೇಸು ಕ್ಯಾಮ್ರಾದಾಗ ಸಿಕ್ಕೈತಲ್ಲ, ಅವರನ್ನ ಸೇರಿ ಈಗ ಯಾರ್ಯಾರು ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಓಡಾಡಕತ್ತಿದ್ರು, ಮಂದಿಗೆ ಟಿಎಂಸಿಗೆ ಓಟ್ ಹಾಕಬೇಕು ಅಂತ ಅಂಜಿಸಿದ್ರು, ಈ ರೀತಿಯ ಆರೋಪಗಳು ಯಾರ್ಯಾರ ಮೇಲೆ ಕೇಳಿ ಬಂದಿತ್ತಲ್ಲ ಅವ್ರೆಲ್ಲರನ್ನೂ ವಶಕ್ಕೆ ಪಡಿಸಿ ಅದ್ರಾಗ 1095 ಮಂದಿ ಮೇಲೆ ಕೇಸ್ ದಾಖಲು ಮಾಡ್ಕೊಂಡಾರ. ಇದು ಬರೀ 36 ತಾಸ್ನಾಗ ನಡೆದಿರುವಂಥ ಕಾರ್ಯಾಚರಣೆ. ಇನ್ನ ಇದು ಮುಂದುವರೆದೈತಿ. ನಾಳೆ ಎಲೆಕ್ಷನ್ ಓಟ್ ಬೀಳೋ ತನಕನೂ ಅದು ಎಷ್ಟು ಮಂದಿ ಸಿಗೋರದಾರ ಪೊಲೀಸರ ಕೈಯಾಗ ನೋಡ್ಬೇಕು. ಆದ್ರೆ ಈಗ ಇದು ಮಮತಾಕ್ಕನ ಭದ್ರಕೋಟೆ. ಎರಡನೇ ಹಂತದ ಎಲೆಕ್ಷನ್ ಎಲ್ಲೇ ನಡೆಯಕತ್ತೈತಲ್ಲ, ಅಲ್ಲೇ ಮಮತಾಕ್ಕಂದ ರಾಜ್ಯಭಾರ. ಟಿಎಂಸಿ ಸ್ಟ್ರಾಂಗ್ ಪಕ್ಷ ಅಲ್ಲಿ. ಮಮತಾಕ್ಕ ಹೇಳಿದ್ದೇ ನಡಿತೈತಿ. ಗೂಂಡಾಗಳು ಮಮತಾಕ್ಕನ ತಾಳಕ್ಕ ಕುಣಿತಾರು. ಇದೇ ಗೂಂಡಾಗಳನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಾಕತ್ತಾರ. ಎಷ್ಟು ಸ್ಟ್ರಾಂಗ್ ಐತಿ ಮಮತಾಕ್ಕನ ಕೋಟೆ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಒಂದು ಸಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆದಾಗ 25% ಅವಿರೋಧವಾಗಿ ಆಯ್ಕೆ ಆಗಿದ್ರು ಟಿಎಂಸಿಯ ಮಂದಿ. ಸರಿಸುಮಾರು 15ರಿಂದ 20 ಸಾವಿರ ಮಂದಿನ ಎಲೆಕ್ಷನ್ ಇಲ್ದನ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ವಿರೋಧ ನಿಲ್ಲಕ್ಕೆ ಯಾರು ಮುಂದೆ ಬರಲಿಲ್ಲ ಅಂತಲ್ಲ, ನಿಲ್ಲಕ್ಕೆ ಅವ್ರಿಗೆ ಅವಕಾಶನೇ ಇರಲಿಲ್ಲ. ಯಾರಾದರೂ ಎಲೆಕ್ಷನ್ಗೆ ಭಾಗವಹಿಸ್ತೀವಿ ಇವ್ರ ವಿರುದ್ಧವಾಗಿ ಅಂದ್ರೆ ಅವ್ರ ಕತಿ ಬ್ಯಾರೇನೆ ಆಗ್ತೈತಿ. ಅಥವಾ ನಿಂತವ್ರಿಗೆ ಓಟ್ ಹಾಕಕ್ಕೆ ಬರ್ತೀನಿ ಅಂದೋರ್ನ ಮನೆ ಬಿಟ್ಟು ಹೊರಗೆ ಕಳಿಸಲ್ಲ. ಈಗ ಹೆಂಗೆ BJPಗೆ ಓಟ್ ಹಾಕ್ತೀನಿ ಅನ್ನೋರ್ನ ಮನೆ ಬಿಟ್ಟು ಹೊರಗೆ ಬರಕ್ಕೆ ಬಿಡಂಗಿಲ್ಲಲ್ಲ, ಅದೇ ರೀತಿ ಮಾಡಿದ್ರು. ಅಷ್ಟೊಂದು ಭದ್ರವಾಗಿ ಆ ಕೋಟೆನ ಕಟ್ಕೊಂಡಾರ. ಈಗ ಅಲ್ಲೇ ಎಲೆಕ್ಷನ್ ನಡೆಯೋದೈತಿ. ಈಗ ಗೂಂಡಾಗಳು ಒಬ್ಬೊಬ್ಬರ ಸಿಗಾಕತ್ತಾರ. ಮಮತಾಕ್ಕ ಇದು ಇನ್ನೊಂದು ರೀತಿ ತಲೆ ಬಿಸಿ ಆಗೈತಿ. ಇದಷ್ಟಲ್ರಿ, ಮಮತಾಕ್ಕ SC ಕಮ್ಯುನಿಟಿಯವ್ರಿಗೆ ಏನೋ ನೋವಾಗೋ ಅಂತ ಹೇಳಿಕೆಯನ್ನ ಕೊಟ್ಟರಂತ, ಅದು ಸಾರ್ವಜನಿಕವಾಗಿ. ಹಿಂಗ್ಯಾಕೆ ಹೇಳಿದ್ರಿ, ಇದು SC ST ಸಮುದಾಯಕ್ಕೆ ನೋವು ಉಂಟು ಮಾಡೈತಿ, ಅವಹೇಳನಕಾರಿ ಹೇಳಿಕೆ ಕೊಟ್ಟಿರಿ ಅಂತ ಆರೋಪ ಮಾಡಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಮಮತಾ ಬ್ಯಾನರ್ಜಿ ಅವ್ರಿಗೆ ನೋಟಿಸ್ ಜಾರಿ ಮಾಡೈತಿ. ಇದಕ್ಕೆ ಸ್ಪಷ್ಟನೆ ಕೊಡಲೇಬೇಕು, ಕೊಟ್ಟಿಲ್ಲ ಅಂದ್ರೆ ತೀವ್ರವಾಗಿ ಖಂಡಿಸಿ ಕ್ರಮ ಕೈಗೊಳ್ತೀವಿ ಅಂತ ವಾರ್ನಿಂಗ್ ಕೊಟ್ಟೈತಿ. ಮಮತಾಕ್ಕ ಎಲೆಕ್ಷನ್ ನೋಡಿ ಇದೊಂದು ಹೊಸ ತಲೆ ಬಿಸಿ. ಬರೀ ಮಮತಾಕ್ಕ ಅಷ್ಟ ಅಲ್ಲ, ಪಶ್ಚಿಮ ಬಂಗಾಳದ DGP ಮೇಲೂ ಇದರ ವಿರುದ್ಧ ಕ್ರಮ ಕೈಗೊಳ್ಳೋ ಹಂಗ ವಾರ್ನಿಂಗ್ ಕೊಟ್ಟಾರ. 3 ದಿನ ಕಾಲಾವಕಾಶ ಐತಿ. ಈ ಹೇಳಿಕೆ ತಪ್ಪು ಅಥವಾ ಮಿಸ್ ಆಗಿ ಹೇಳಿದೀನಿ ಅಥವಾ ಉದ್ದೇಶಪೂರ್ವಕವಾಗೇ ಹೇಳಿದೀನಿ ಅನ್ನೋದನ್ನ ರುಜುವಾತು ಪಡಿಸಬೇಕು ಅಂತ ಡೆಡ್ ಲೈನ್ ಕೊಟ್ಟಾರ. ಇದೆಲ್ಲ ನಡೆದಿರ್ಬೇಕಾದ್ರೆ ಇನ್ನು ನಾಳೆ ಎಲೆಕ್ಷನ್ ನಡೆಯೋದೈತಿ.
ಎರಡನೇ ಹಂತದ ಎಲೆಕ್ಷನ್ ಬಹಳಷ್ಟು ಪೈಪೋಟಿ ನೀಡೋದೈತಿ. ಮಮತಾಕ್ಕನ ಭದ್ರಕೋಟೆಯನ್ನ ಅಳಗಾಡಿಸ್ತಾರೇನು ಬಿಜೆಪಿಯವರು ಅನ್ನೋದನ್ನು ನೋಡ್ಬೇಕಾಗೈತಿ. ಆದ್ರ ಇದೆಲ್ಲ ನಡೀತಿದ್ರ ಮಮತಾಕ್ಕನ ಹೋಗಿ ಯಾರೇ ಏನ್ರಿ ಇದು ವಿಷಯ ಅಂತ ಕೇಳಿದ್ರ ಪೊಲೀಸರು ಅಧಿಕಾರಿಗಳು ಎಲ್ಲ ಎಷ್ಟು ನಾಟಕ ಮಾಡ್ತೀರಿ ಮಾಡ್ರಿ, ನನ್ನ ಮೇಲೆ ಕೇಸ್ ಹಾಕ್ತೀರಿ, ನನಗ ಸ್ಪಷ್ಟನೆ ಕೊಡುವಂತೀರಿ ಏನು? ಎಲೆಕ್ಷನ್ ಆದ್ಮೇಲೂ ನೀವು ಇಲ್ಲೇ ಇರ್ಬೇಕ, ನನ್ನ ತಿಕ್ಕ ಇರಬೇಕು, ಆಮೇಲೆ ವಿಚಾರಿಸ್ಕೋತೀನಿ ಅಂತ ಬೆದರಿಕೆ ಹಾಕಕತ್ತಾರ ಅನ್ನೋ ಆರೋಪಗಳು ತೀವ್ರವಾಗಿ ಕೇಳಿ ಬರಕತ್ತಾವ. ಮಮತಾಕ್ಕ ಯಾವಾಗಲೂ ಹೇಳತ್ತಾರ, ನನ್ನ ತಿಕ್ಕ ಇರಬೇಕು, ಎಲೆಕ್ಷನ್ ಆದಮೇಲೆ ನಾನೇ ಇಲ್ಲಿ ರಾಜ್ಯಭಾರ ಮಾಡೋದು ಅನ್ನೋ ಒಂದು ಗಟ್ಟಿ ಧೈರ್ಯ ಮಾಡಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಅಂಜಿಕೆ ಹಾಕಕತ್ತಾರ. ಎಲೆಕ್ಷನ್ ನಾನೇ ಗೆದ್ರೆ ನಿಮ್ಮ ಕತೆ ಏನಾಗಬಹುದು ಅನ್ನೋ ಸೂಚನೆನೂ ಕೊಡಕತ್ತಾರಂತ. ಇವೆಲ್ಲ ನಡೀತಿರ್ಬೇಕಾದ್ರೆ ಪೊಲೀಸರು ಅಲರ್ಟ್ ಆಗಿ ಇನ್ನೂ ಎಷ್ಟು ಮಂದಿನ ಅರೆಸ್ಟ್ ಮಾಡೋದವರು ನೋಡಬೇಕು. ಆದ್ರೆ ಗೂಂಡಾಗಿರಿ ನಡೆಸೋರಿಗೆ ಪೊಲೀಸ್ ಅರೆಸ್ಟ್ ಮಾಡ್ತಾರನ್ನೋ ಭಯ ಚಾಲೂ ಆಗೈತೆ ಅನ್ನೋದಂತೂ ಖರೆ ಐತಿ.